ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತು ಅತ್ಯಂತ ಮಹತ್ವದ ಬೆಳವಣಿಗೆ ಅದರಲ್ಲಿ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಮುಖ್ಯವಾಗಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆ ಮತ್ತು ಇಡಿ ತನಿಖೆ ಆಗ್ತಿರೋ ಹೊತ್ತಲ್ಲಿ ಕೂಡ ಅದನ್ನು ಮುಖ್ಯವಾಗಿ ಲೋಕಾಯುಕ್ತ ತನಿಖೆಯದ್ದು ಅಗತ್ಯತೆ ಬಗ್ಗೆ ಪ್ರಶ್ನಿಸಿ ಮತ್ತೆ ಸಿಬಿಐಗೆ ನೇರವಾಗಿ ಈ ಪ್ರಕರಣವನ್ನು ವರ್ಗಾಯಿಸಬೇಕೆನ್ನುವುದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಾದವಾಗಿತ್ತು. ಅದನ್ನು ಈಗ ಹೈಕೋರ್ಟ್ ತಳ್ಳಿ ಹಾಕಿ ಲೋಕಾಯುಕ್ತ ತನಿಖೆಗೆ ಲೋಕಾಯುಕ್ತ ಸಂಸ್ಥೆ ಮಾಡಲಿ ಎನ್ನುವ ಅರ್ಥದಲ್ಲಿ ತನ್ನ ವರ್ಡಿಕ್ಟ್ ಅನ್ನ ಹೇಳಿದೆ. ಈ ಬಗ್ಗೆ ರಾಜಕೀಯ ಮತ್ತು ಕಾನೂನು ಆಗುಹೋಗುಗಳ ಬಗ್ಗೆ ಒಂದು ಚಿಕ್ಕ ಚರ್ಚೆಯನ್ನು ಮಾಡೋಣ ಅನ್ನುವ ಕಾರಣಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಮತ್ತು ರಾಜಕೀಯ ವಿಶ್ಲೇಷಕರಾದಂತಹ ಬಿ ಸಮೀವುಲ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ಹಾಗೆ ಹಿರಿಯ ಪತ್ರಕರ್ತರು ಮತ್ತು ಕಾನೂನು ವಿಶ್ಲೇಷಕರು ಆದಂತಹ ಪಿ ರಾಜೇಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಸ್ವಾಗತ. ನಮಸ್ತೆ ಸರ್, ಈಗ ಮೊದಲನೇದಾಗಿ ರಾಜೇಂದ್ರ ಸರ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಈ ಲೋಕಾಯುಕ್ತ ತನಿಖೆ ಅಗತ್ಯವನ್ನು ಹೈಕೋರ್ಟ್ ಎತ್ತಿ ಹೇಳಿದೆಯಾ ಅಥವಾ ಸಿಬಿಐಗೆ ತನಿಖೆ ಬೇಡ, ಸಿಬಿಐ ತನಿಖೆಗೆ ವರ್ಗಾಯಿಸುವುದಿಲ್ಲ ಈ ಪ್ರಕರಣವನ್ನು ಅನ್ನುವ ಮಹತ್ವ ಒಂದು ತೀರ್ಮಾನವನ್ನು ತೆಗೊಂಡಿದೆ. ಇದರ ಏನು ಸರ್ ಇದು? ಅಂದ್ರೆ ಕಾನೂನು ಪ್ರಕಾರವಾಗಿ ಏನಿಲ್ಲ. ಇಲ್ಲ, ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ರೆಡ್ ಪಿಟಿಷನ್ ಅಲ್ಲಿ ಪ್ರೇಯರ್ ಇದ್ದಿದ್ದು ಲೋಕಾಯುಕ್ತ ತನಿಖೆ ಬಗ್ಗೆ ನಮಗೆ ಒಂದು ಸರಿಯಾದಂತಹ ಒಂದು ವಿಶ್ವಾಸ ಇಲ್ಲ, ಹಾಗಾಗಿ ಈ ಎಲ್ಲಾ ಪ್ರಕರಣಗಳು ಏನು ಆರೋಪಗಳಿದೆ ಇದು ಸಿಬಿಐ ತನಿಖೆಗೆ ಒಪ್ಪಿಸ್ಬೇಕು ಅಂತಕ್ಕಂಥದ್ದು ಅವರ ಪ್ರೇಯರ್ ಇದ್ದಿತ್ತು. ಸೊ ಆ ಪ್ರೇಯರ್ ಏನು ಅವರು ಇದು ಮಾಡಿದ್ರು ಅಂದ್ರೆ ಲೋಕಾಯುಕ್ತ ತನಿಖೆ ಯಾಕೆ ಬೇಡ ಅಂತಕ್ಕಂಥದ್ದನ್ನು ಕೂಡ ಕೋರ್ಟ್ ಪ್ರಶ್ನೆ ಮಾಡಿದ್ದು ನಿಜ. ಲೋಕಾಯುಕ್ತ ತನಿಖೆ ಯಾಕೆ ಬೇಡ ಅಂತ ಕೇಳಿದ್ದಕ್ಕೆ ಇವರು ಅದಕ್ಕೆ ಸರಿಯಾದಂತಹ ಒಂದು ಸಾಬೀತುಗಳು ಮತ್ತೆ ಮಾಡಿರ್ತಕ್ಕಂತ ಆರೋಪಗಳು ಈಗ ಲೋಕಾಯುಕ್ತ ತನಿಖೆ ಸರಿ ಇಲ್ಲ ಅನ್ನೋದಾದ್ರೆ ಅದು ಹೇಗೆ ಅಂತ ಇವರು ಪ್ರೂವ್ ಮಾಡ್ಬೇಕಾಗುತ್ತೆ. ದಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದ ಪಿಟಿಷನರ್. ಸೊ ಆ ವಿಚಾರಗಳು ಇಲ್ಲಿ ಪ್ರೂವ್ ಆಗ್ಲಿಲ್ಲ ಕೋರ್ಟ್ ಮುಂದೆ. ಸೊ ಹಾಗಾಗಿ ಲೋಕಾಯುಕ್ತ ತನಿಖೆ ಬೇಡ ಅನ್ಲಿಕ್ಕೆ ಕಾರಣಗಳಿಲ್ವಲ್ಲ ಕಾನೂನಾತ್ಮಕವಾಗಿ. ಯಾಕಂತ ಹೇಳಿದ್ರೆ ನಿಮ್ಗೆ 1984 ಲೋಕಾಯುಕ್ತ ಆಕ್ಟ್ ಪ್ರಕಾರ ಇನ್ಕ್ಲೂಡಿಂಗ್ ಸಿಎಂ ಮೇಲೆ ಈ ರೀತಿಯಾದಂತಹ ಆರೋಪಗಳು ಬಂದಾಗ ಲೋಕಾಯುಕ್ತ ಅಂತಕ್ಕಂಥ ಒಂದು ಕ್ವಾಸಿ ಜುಡಿಷಿಯಲ್ ಆರ್ಗನೈಸೇಷನ್. ಸೊ ಹೀಗಾಗಿ ಅದು ತನಿಖೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ತನಿಖೆಯನ್ನು ಸ್ಟಾಪ್ ಮಾಡ್ಲಿಕ್ಕೆ ಹೈಕೋರ್ಟಿಗೂ ಕೂಡ ಅಧಿಕಾರ ಇರೋದಿಲ್ಲ ಅಂತಕ್ಕಂಥದ್ದು ಕಾನೂನಾತ್ಮಕವಾಗಿ. ತನಿಖೆ ಪೂರ್ಣ ಆಗಿಲ್ಲ, ಇನ್ನು ತನಿಖೆ ಪೂರ್ಣ ಆದ್ಮೇಲೆ ಅದರ ಮೇಲೆ ನೀವು ಬೇಕಾದ್ರೆ ನೀವು ಅಪೀಲ್ ಹಾಕ್ಬಹುದು, ಏನ್ ಬೇಕಾದ್ರೂ ಅದಕ್ಕೆ ಬೇರೆ ಕಾನೂನಾತ್ಮಕವಾದಂತಹ ಒಂದು ಪ್ರಕ್ರಿಯೆಗಳಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮೇಯರ್ ಅಲಿಗೇಷನ್ ಅಂತಕ್ಕಂಥದ್ದೇನಿದೆ, ಲೋಕಾಯುಕ್ತ ತನಿಖೆಯ ಮೇಲೆ ನಮಗೆ ವಿಶ್ವಾಸವಿಲ್ಲ, ಲೋಕಾಯುಕ್ತ ತನಿಖೆಯಲ್ಲಿ ಎಲ್ಲೋ ಒಂದು ಪಕ್ಷಪಾತ ನಡೀತಾ ಇದೆ, ಲೋಕಾಯುಕ್ತ ತನಿಖೆಯಲ್ಲಿ ದೋಷ ಇದೆ ಅಂತ ಹೇಳುವಾಗ ಪಿಟಿಷನರ್ ಅದನ್ನು ಪ್ರೂವ್ ಮಾಡ್ಬೇಕಾಗುತ್ತೆ ಕೋರ್ಟ್ ಮುಂದೆ. ಅದ್ಯಾವುದು ಇಲ್ಲಿ ಪ್ರೂವ್ ಆಗ್ಲಿಲ್ಲ ಅಂತಕ್ಕಂಥ ನಂಬರ್ 1. ಈ ಸ್ಟೇಜ್ ಅಲ್ಲಿ ಹೌ ಕ್ಯಾನ್ ದಿ ಹೈಕೋರ್ಟ್ ಕ್ಯಾನ್ ಡೈರೆಕ್ಟ್ ಫಾರ್ ಸಿಬಿಐ ಪ್ರೂವ್ ಬರೋದಿಲ್ಲ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ತನಿಖೆಯಲ್ಲಿ ಇನ್ನೂ ಅಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತನಿಖೆ, ಒಂದು ಲೋಕಾಯುಕ್ತ ತನಿಖೆ ಒಂದು ತನಿಖೆಯ ಹಂತದಲ್ಲಿ ಇರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಅದನ್ನು ಏಕಾಏಕಿ ನೀವು ಅದಕ್ಕೆ ತಡೆ ಕೊಟ್ಟು ಸಿಬಿಐಗೆ ಒಪ್ಪಿಸ್ತಕ್ಕಂಥದ್ದಾಗ್ಲಿ ಆ ರೀತಿಯಾದಂತಹ ಒಂದು ಗಂಭೀರವಾದಂತಹ ಒಂದು ಪ್ರಕರಣ ಕೋರ್ಟ್ ಮುಂದೆ ಪ್ರೂವ್ ಆಗ್ಲಿಲ್ಲ ಅಂತಕ್ಕಂಥ. ಹಾಗಾಗಿ ಇವತ್ತು ಏನು ಮಾಡಿದೆ ಕೋರ್ಟ್ ಈ ವಿಚಾರದಲ್ಲಿ ಈ ಹಂತದಲ್ಲಿ ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ಲೈನಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಹಂತದಲ್ಲಿ ನಾವು ಈ ಒಂದು ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಕೋರ್ಟಿನ ಜಡ್ಜ್ಮೆಂಟ್ ನಲ್ಲಿ ಇರ್ತಕ್ಕಂಥ ಕೆಲವು ಪ್ರಧಾನವಾದಂತಹ ಅಂಶಗಳು ಅಂತ ನನಗೆ ಕಂಡು ಬರ್ತಾ ಇದೆ ಫಾರ್ ಎ ಮ್ಯಾಟರ್. ಸೊ ಇದನ್ನು ಈಗ ಇದು ಕ್ರಿಮಿನಲ್ ಪಿಟಿಷನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಡಿವಿಷನ್ ಬೆಂಚ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಅವರು ಇದನ್ನು ಅಪೀಲ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಮುಂದೆ ಅವರು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಮತ್ತೆ ಅಗೈನ್ ದ ಸೇಮ್ ಕ್ವಶನ್ ಅರೈಸಸ್. ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದೇ ಪ್ರಶ್ನೆ ಕೇಳ್ತಾರೆ, ಸಿಬಿಐ ತನಿಖೆ ಬೇಕು ಅನ್ನೋದಕ್ಕೆ ಕಾರಣ ಏನು, ಈಗ ಲೋಕಾಯುಕ್ತ ತನಿಖೆ ಬೇಡ ಅನ್ನೋದಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಸೊ ಇದನ್ನು ಪ್ರೂವ್ ಮಾಡ್ಬೇಕಾಗುತ್ತೆ. ಈಗ ಸಮೀಲಾ ಸರ್ ಅವರಿಗೆ ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಲೋಕಾಯುಕ್ತ ತನಿಖೆಗೆ ಸರ್ಕಾರದ ಒಂದು ರಾಜ್ಯ ಸರ್ಕಾರದ ಹಿನ್ನೆಲೆಯಲ್ಲಿ ಏನಾದ್ರೂ ಒಂದು ಒತ್ತಡ ಇರಬಹುದು, ಮತ್ತೆ ಅದು ಮುಖ್ಯಮಂತ್ರಿಯವರ ಪರವಾಗಿ ಲೋಕಾಯುಕ್ತ ತನಿಖೆ ಆಗ್ಬಹುದು ಅಥವಾ ತನಿಖೆಯಲ್ಲಿ ಅದರ ವಿಷಯ ಹೊರ ಬರಬಹುದು ಎನ್ನುವ
ಒಂದು ಸಂಶಯ ದೂರದಾರಿಗೆ ಇದ್ದಿತ್ತು. ಈಗ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಅಂದ್ರೆ ಲೋಕಾಯುಕ್ತ ತನಿಖೆ ಸಂಸ್ಥೆ ಕೂಡ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ, ತನಿಖಾ ಸಂಸ್ಥೆ ಅನ್ನೋದನ್ನ. ಇದು ನೀವು ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ಸರ್? ಇಲ್ಲ, ನೀವು ಇವತ್ತಿನ ಅವರ ಜಡ್ಜ್ಮೆಂಟ್ ಅನ್ನ ನೋಡಿದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದಾಗುತ್ತೆ. ಅವರು ಕೆಲವು ಪ್ರಶ್ನೆಗಳನ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸಂಪೂರ್ಣ ಸ್ವತಂತ್ರ ಸಂಸ್ಥೆನಾ, ಮತ್ತು ನ್ಯಾಯಾಲಯಗಳು ಯಾವ ಹಂತದಲ್ಲಿ ತನಿಖೆಗೆ ಅಥವಾ ಹೆಚ್ಚಿನ ತನಿಖೆಗೆ ಅಥವಾ ಮರು ತನಿಖೆಗೆ, ಇದು ಯಾವ ಸಂದರ್ಭದಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಕೊಡಬಹುದು ಅನ್ನೋದು ಪಾಯಿಂಟ್ 2. ಪಾಯಿಂಟ್ 3, ಯಾವ ಸಂದರ್ಭದಲ್ಲಿ ಸಿಬಿಐ ಕೊಡಬಹುದು ಮತ್ತು ಯಾವ ಸಂದರ್ಭದಲ್ಲಿ ಸಿಬಿಐ ಕೊಡೋದಕ್ಕೆ ಬರೋದಿಲ್ಲ. ಈ 4 ಅಂಶಗಳನ್ನ ದೃಷ್ಟಿಲಿಟ್ಕೊಂಡು ಇವತ್ತು ಹೈಕೋರ್ಟ್ ತನ್ನ ಜಡ್ಜ್ಮೆಂಟ್ ಅನ್ನ ಮುಖ್ಯವಾಗಿ ಕೊಟ್ಟಿರೋದು. ಅಂದ್ರೆ ರಾಜೇಂದ್ರ ಅವರು ಹೇಳಿದ ಹಾಗೆ ಅವರ ಆರ್ಗ್ಯುಮೆಂಟ್ ಅಲ್ಲಿ, ಸ್ನೇಹಮಯಿ ಕೃಷ್ಣ ಅವರ ಆರ್ಗ್ಯುಮೆಂಟ್ ಅಲ್ಲಿ, ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸೋದಕ್ಕೆ ಆಗೋಲ್ಲ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳಾಗ್ಲಿ ಪೂರಕವಾದ ಸಂಗತಿಗಳನ್ನ ನ್ಯಾಯಾಲಯಕ್ಕೆ ಮುಂದೆ ಇಟ್ಟು ಮನವೊಲಿಸುವುದರಲ್ಲಿ ಅವರು ವಿಫಲ ಹೊಂದಿದ್ದಾರೆ. ಇಲ್ಲಿ ಕೋರ್ಟ್ ಕ್ಯಾಟಗಾರಿಕಲ್ ಆಗಿ ಹೇಳಿದೆ, ಲೋಕಾಯುಕ್ತ ಸಂಸ್ಥೆ ಸಂಪೂರ್ಣ ಸ್ವತಂತ್ರ ಸಂಸ್ಥೆ ಆಗಿದ್ದು ಬಾಹ್ಯದ ಒತ್ತಡ ಅಥವಾ ಪ್ರಭಾವದಿಂದ ಮುಕ್ತವಾಗಿದೆ. ಹಾಗೇನೆ ಅನಗತ್ಯ ಹಸ್ತಕ್ಷೇಪಕ್ಕೆ ಮತ್ತು ಪಕ್ಷಪಾತತನಕ್ಕೆ ಈ ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದು ಅವಕಾಶ ಇಲ್ಲ ಅಂತ ಈ ಹಿಂದಿನ ನ್ಯಾಯಾಲಯಗಳಲ್ಲಿ ಹಲವು ಆದೇಶಗಳು ಬಂದಿವೆ. ಆ ಆದೇಶಗಳನ್ನ ನ್ಯಾಯಮೂರ್ತಿಗಳು ಇವತ್ತು ಉಲ್ಲೇಖ ಮಾಡಿ, ಅಂದ್ರೆ ಲೋಕಾಯುಕ್ತ ಸಂಸ್ಥೆ ಒತ್ತಡದಿಂದ ಮುಕ್ತವಾಗಿರುವ ಸಂಪೂರ್ಣ ಸ್ವತಂತ್ರ ಸಂಸ್ಥೆ. ಇನ್ನು ಕಪಿಲ್ ಸಿಬಲ್ ಅವರು ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ, ಇಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಲೋಕಾಯುಕ್ತಕ್ಕೆ ಸಂಪೂರ್ಣ ಅಧಿಕಾರ ಇದೆ. ಒಂದ್ ವೇಳೆ ನೀವು ಲೋಕಾಯುಕ್ತದಿಂದ ಕಿತ್ಬಿಟ್ಟು ಸಿಬಿಐ ಕೊಡ್ತಾರೆ ಅನ್ನಂಗಿತ್ತು ಅಂದ್ರೆ ಸಿಎಂ ವಿರುದ್ಧ ತನಿಖೆಗೆ ಲೋಕಾಯುಕ್ತ ಅಧಿಕಾರ ಯಾಕೆ ಬೇಕು? ಅಧಿಕಾರನೇ ಕಿತ್ತಾಕಿ ಎಲ್ಲದು ಸಿಬಿಐನೇ ಮಾಡ್ಕೊಂಡು ಹೋಗ್ಲಿ. ಮತ್ತೆ ಇನ್ನು ಇವರು ಲೋಕಾಯುಕ್ತ ಸರಿ ಇಲ್ಲ ಅಂತ ಆರ್ಗ್ಯುಮೆಂಟ್ ಮಾಡೋದಾದ್ರೆ ಸಿಬಿಐ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಬರುತ್ತೆ, ಅದು ಸರಿ ಇಲ್ಲ ಅಂತ ಇವರ ಇನ್ನೊಂದು ಗುಂಪು ಆರ್ಗ್ಯುಮೆಂಟ್ ಮಾಡುತ್ತೆ. ಹೀಗೆ ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ಕೊನೆನೇ ಇಲ್ಲ ಅನ್ನೋ ಸಂಗತಿನೂ ಕೂಡ ನ್ಯಾಯಾಲಯ ಇಲ್ಲಿ ಗಂಭೀರವಾಗಿ ಇವೆಲ್ಲವನ್ನು ಕೂಡ ಗಮನ ಸೆಳೆದಿದೆ. ಅಂತಿಮವಾಗಿ ಆರೋಪಿಗೆ ಹೇಗೆ ತನಿಖಾ ಏಜೆನ್ಸಿ ಇದೇ ಬೇಕು ಅಂತ ಹೇಳುವ ಅಧಿಕಾರ ಇಲ್ವೋ, ದೂರುದಾರನಿಗೂ ಕೂಡ ಇಂಥದ್ದೇ ತನಿಖೆ ಮಾಡಬೇಕು ಅನ್ನೋ ಅಧಿಕಾರ ದೂರುದಾರನಿಗೂ ಇಲ್ಲ. ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಲ್ಲಿ ಇದೆ ಅನ್ನೋದನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಈ ಸಂಗತಿಗಳನ್ನ ಕ್ಯಾಟಗಾರಿಕಲ್ ಆಗಿ ಅವ್ರು ಹೇಳಿದ್ದಾರೆ. ಈಗ ಈ ಜಡ್ಜ್ಮೆಂಟ್ ಅಥವಾ ಈ ಹೈಕೋರ್ಟ್ ಈ ವರ್ಡಿಕ್ಟ್ ಅಂದ್ರೆ ಈ ಹಂತದಲ್ಲಿ, ಈಗ ಅವರು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗೋದು ಅಥವಾ ಅದು ಮುಂದಿನ ನಡೆ ಬೇರೆ, ಆದ್ರೆ ಈ ಹಂತದಲ್ಲಿ ರಾಜೇಂದ್ರ ಅವರೇ, ಈ ಸಿದ್ದರಾಮಯ್ಯನವರಿಗೆ ಕಾನೂನು ಪ್ರಕಾರವಾಗಿ ಇದೊಂದು ರೀತಿಯಲ್ಲಿ ಸಹಾಯ ಆಗುತ್ತಾ ಅಥವಾ ಇಲ್ವಾ? ಇಲ್ಲ, ಕಾನೂನಾತ್ಮಕವಾಗಿ ಅಂತ ಹೇಳಿದ್ರೆ ಈಗ ಇಟ್ ಇಸ್ ಎ ರಿಲೀಫ್. ಇದೇನು ಇದ್ರಲ್ಲೇನು ಅನುಮಾನ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ಒಂದು ವೇಳೆ ಇದನ್ನು ಈ ಮ್ಯಾಟರ್ ಅನ್ನು ಇವರು ಪ್ರಕರಣ ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ ಅಲ್ಲಿನ ಪ್ರಶ್ನೆಗಳು ಮತ್ತೆ ಅಲ್ಲಿನ ಒಂದು ವೆರಾಸಿಟಿ, ಅದರ ತೀವ್ರತೆನೆ ಬೇರೆ ಆಗ್ತಾ ಇತ್ತು ಅಂತಕ್ಕಂಥದ್ದು. ಇಲ್ಲಿ ದೇರ್ ಆರ್ 2 ಫ್ಯಾಕ್ಟರ್ಸ್. ಒಂದು, ಆಕ್ಟ್ ಆಫ್ ಲೋಕಾಯುಕ್ತ ಪ್ರಕಾರ ಲೋಕಾಯುಕ್ತ ತನಿಖೆಗೆ ಒಂದು ವೇಳೆ ಸಿಎಂ ಒಳಪಡಬೇಕು, ಈಗ ಒಳಪಟ್ಟಿದ್ದಾರೆ. ಒಳಪಟ್ಟ ಮೇಲೆ ಅದರ ತನಿಖೆ ಹೇಗಿರುತ್ತೆ ಅಂತಕ್ಕಂಥದ್ದು ಮುಖ್ಯ. ಒಂದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಏನಾದ್ರು ಕೇಸ್ ಮಾಡಿದ್ರೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಅಲ್ಲ ಈಗ ರೆಫರ್ ಆಗಿರ್ತಕ್ಕಂಥ ಕೇಸ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ನೀವೇನಾದ್ರೂ ಮಾಡಿದ್ರೆ ಲೋಕಾಯುಕ್ತ ವಿಲ್ ಬಿಕಮ್ ಅನ್ ಇನ್ವೆಸ್ಟಿಗೇಟರ್. ಆಗ ಅವರು ಆ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ನ್ಯಾಯಾಲಯದಲ್ಲಿ ಅವರು ಅದನ್ನ ಪ್ರಕ್ರಿಯೆಗಳನ್ನು ಮುಂದಿನ ಒಂದು ಪ್ರೊಸೀಜರಲ್ಸ್ ಎಲ್ಲ ಅಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ಇದು ಹಾಗಲ್ಲ ಅಂತಕ್ಕಂಥದ್ದು. ಇದು ಲೋಕಾಯುಕ್ತ ಆಕ್ಟ್ ಕೆಳಗಡೆ ಆಗ್ತಾ ಇರ್ತಕ್ಕಂಥ ಒಂದು ತನಿಖೆ ಅನ್ನೋದನ್ನು ನಾನು ಮತ್ತೆ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಲೋಕಾಯುಕ್ತ ತನಿಖೆ ಅಂದ್ರೆ ಏನು ಅಂತಕ್ಕಂಥದ್ದು. ಲೋಕಾಯುಕ್ತ ತನಿಖೆ ಅಂತ ಹೇಳಿದ್ರೆ ಸದರಿ ಆರೋಪಗಳು ಏನಿದೆ, ಮೂಢ ಅನ್ವೇಷಣೆಗಳ ಒಂದು ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಹೇಳಿಕೆಗಳಿರ್ಬೋದು, ಅದನ್ನು ಸಿದ್ದರಾಮಯ್ಯನವರು ಏನಿದ್ದಾರೆ ಅಥವಾ ಸಂಬಂಧಪಟ್ಟವರು ಯಾರಿದ್ದಾರೆ ಅವರಿಂದ ಎಲ್ಲ ಹೇಳಿಕೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದರ ನಂತರ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಇದು ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು.
ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಕಾವು ಇರೋದಿಲ್ಲ. ಈಗ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ನೀವು ಅದೊಂದು ವೇಳೆ ಏನಾದ್ರು ಲೋಕಾಯುಕ್ತ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಏನಾದ್ರು ಇದು ಮಾಡಿದ್ರೆ ಆಗ FIR ಅನ್ನೋ ಪ್ರಶ್ನೆ ಬರುತ್ತೆ, ಚಾರ್ಜ್ ಶೀಟ್ ಅಂತಕ್ಕಂತ ಒಂದು ಪ್ರಶ್ನೆ ಬರುತ್ತೆ, ಇವೆಲ್ಲವೂ ಕೂಡ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇದರ ಕಾವು ಲೋಕಾಯುಕ್ತ ತನಿಖೆ ಆಗ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಾಗಲಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಾಗಲಿ ತೀರಾ ಏನು ಆತಂಕ ಪಡ್ತಕ್ಕಂತ ಒಂದು ಸಂದರ್ಭ ಏನು ಕಾನೂನಾತ್ಮಕವಾಗಿ ನಿರ್ಮಾಣ ಆಗೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಸಮೀಲ್ ಅವರೇ, ಸೊ ಇದು ಹೈಕೋರ್ಟ್ ನ ಈ ನಿರ್ಧಾರ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಸಹಾಯ ಆಗುತ್ತದೆ? ಡೆಫಿನೆಟ್ಲಿ ರಾಜೇಂದ್ರ ಹೇಳಿದ್ರು ಬಿಗ್ ರಿಲೀಫ್ ಅಂತ. ಖಂಡಿತವಾಗಿಯೂ ಇದು ದೊಡ್ಡ ಸಮಾಧಾನನೇ. ಒಂದು ಎಲ್ರಿಗೂ ಕೂಡ ಗೊತ್ತಿದ್ದು ಒಂದ್ ಕಡೆ ಇಡಿ ಮತ್ತೆ ಇನ್ನೊಂದ್ ಕಡೆ CBI. ಒಂದು ವೇಳೆ CBI ತನಿಖೆಗೆ ಆದೇಶ ಕೊಟ್ಟಿದ್ರೆ ಇಡಿ ಮತ್ತು CBI ಸುಳಿಗೆ ಭಾರತದಲ್ಲಿ ಸಿಕ್ಕಿ ಹಾಕಿಕೊಂಡ ರಾಜಕಾರಣಿಯ ಸ್ಥಿತಿ, ಮನಸ್ಥಿತಿ, ರಾಜಕಾರಣದ ಗತಿ ಏನಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಎಲ್ರಿಗೂ ಕೂಡ ಅದರ ತನಿಖೆ ನಡೆದು ಆಮೇಲೆ ಕೋರ್ಟಿಗೆ ಹೋಗೋ ಕತೆ ಬೇರೆ. ಆದ್ರೆ ಈ ತನಿಖೆಯ ಹಂತದಲ್ಲಿ ಆಗುವಂತಹ ಪರಿಸ್ಥಿತಿ ಇದೆಯಲ್ಲ, ಎಂತೆಂಥ ರಾಜಕಾರಣಿಗಳು ಏನೆಲ್ಲ ಆಗಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಂಡ್ರೆ ನಾವು ಅದನ್ನ ಗೊತ್ತಾಗುತ್ತದು ಹೀಗಾಗಿ ಒಂದು ರೀತಿಯಲ್ಲಿ ರಾಜಕೀಯ ಒತ್ತಡದಿಂದ ಸಿದ್ದರಾಮಯ್ಯನವರು ಸದ್ಯಕ್ಕೆ ಬಚಾವಾದ್ರು ಅಂತಲೇ ನಾ ಹೇಳ್ಬೇಕು. ಯಾಕೆಂದ್ರೆ CBI ಪ್ರವೇಶ ಮಾಡೋದು ಈ ಪ್ರಕರಣದಲ್ಲಿ ಇನ್ನು ರೂಲ್ಡ್ ಔಟ್, ಇನ್ ಬರಲ್ಲ CBI. ಅಷ್ಟ್ರ ಮಟ್ಟಿಗೆ ಇಡಿ ಬಂದಿದೆ, ಇಡಿ ಒಂದಿದೆ. ಅಷ್ಟ್ರ ಮಟ್ಟಿಗೆ ಸಿದ್ದರಾಮಯ್ಯ ಆ ಒಂದು ಪ್ರಯತ್ನದಿಂದ ಅವ್ರು ಬಚಾವಾಗಿದ್ದಾರೆ. ಇನ್ನು ಇಡಿ ಇನ್ನು ನಟೇಶ್ ಅವ್ರ ಕಮಿಷನರ್ ಪ್ರಕರಣದಲ್ಲಿ ಕೋರ್ಟ್ ತೀರ್ಪೆ ವ್ಯತಿರಿಕ್ತವಾಗಿದೆ. ಹಿಂಗಾಗಿ ಮನಿ ಲಾಂಡ್ರಿಂಗು ಇದ್ರಲ್ಲಿ ಹೆಂಗಾಗುತ್ತೆ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು. ನೀವು ಮನಿ ಲಾಂಡ್ರಿಂಗ್ ಪ್ರೂವ್ ಮಾಡೋದಕ್ಕೆ ನೀವು ಆಗ್ತಾ ಇಲ್ಲ ನಿಮ್ ಕೈಲಿ ಅಂತ ಹೇಳಿದೆ. ಹೀಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದು ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಪಾಲಿಗೆ. ಮತ್ತು ಪ್ರತಿ ಸಂದರ್ಭದಲ್ಲೂ CBI ತನಿಖೆನೇ ಬೇಕು, CBI ತನಿಖೆನೇ ಬೇಕು ಅಂತ ಒತ್ತಾಯ ಮಾಡ್ತಾರಲ್ವಾ, ಅವರಿಗೂ ಕೂಡ ಅಂತ ಸಂದರ್ಭಕ್ಕೂ ಕೂಡ ಇದು ತುಂಬಾ ಲ್ಯಾಂಡ್ ಮಾರ್ಕ್ ಆದಂತಹ ಜಡ್ಜ್ಮೆಂಟ್. ಖಂಡಿತವಾಗಿ ಈ ಪ್ರಕರಣ ಅವರ ತಲೆದಂಡಕ್ಕೆ ಪ್ರತಿಪಕ್ಷಗಳು ಪಟ್ಟು ಹಿಡಿತಿರುವಂತ ಈ ಸಂದರ್ಭದಲ್ಲಿ CBIಗೆ ನಾವು ಕೊಡಲ್ಲ ಅಂತ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರೋದು ಅವರಿಗೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಾಗಿದೆ. ಅವರ ವಿರೋಧಿಗಳ ದಾಳಿಯಿಂದಲೂ ಅವರು ಬಚಾವಾಗೋದಕ್ಕೆ ಒಂದು ಇಂಪಾರ್ಟೆಂಟ್ ಒಂದು ವಿದ್ಯಮಾನವಾಗಿ ಪರಿಣಮಿಸಿದೆ. ಇಲ್ಲಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಕೋರ್ಟ್ ಇನ್ವೆಸ್ಟಿಗೇಷನ್ಗೂ ಪ್ರಾವಿಷನ್ ಇಲ್ಲ ಅನ್ನೋದು. ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ, ನನಗಿನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ಅದು ಕ್ಲಾರಿಟಿ ಇಲ್ದಲ್ಲೇ ಇಂಟರ್ಪ್ರಿಟ್ ಮಾಡಕ್ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಅಂತಂದ್ರೆ ಈಗ ಆಲ್ರೆಡಿ ತನಿಖೆ ಆಗಿ ಬಂದಿರುವ ಪ್ರಕರಣದಲ್ಲಿ CBIಗೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಡೈರೆಕ್ಷನ್ಸ್ ಕೊಡೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದಾರೋ, ಅಥವಾ ಲೋಕಾಯುಕ್ತಕ್ಕೆ ನಾವು ಇನ್ವೆಸ್ಟಿಗೇಷನ್ ಕೊಟ್ಟಿದೀವಿ, ಅದೆಲ್ಲ ರಿಪೋರ್ಟ್ ಬಂದ್ಮೇಲೆ ಇನ್ನೊಂದು ಇನ್ವೆಸ್ಟಿಗೇಷನ್ ನಾವು ಮಾಡಲ್ವೋ ಅಂತ ಹೇಳಿದಾರೋ ಗೊತ್ತಿಲ್ಲ. ಒಂದ್ ವೇಳೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಕೊಟ್ರೆ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ ಅಂತಂದ್ರೆ ಲೋಕಾಯುಕ್ತ ವರದಿಯೇ ಅಂತಿಮ ಆಗುತ್ತೆ. ಅದ್ರ ಬೇಸಿಸ್ ಮೇಲೆನೆ ನಾವು ಫರ್ದರ್ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಏನಾದ್ರು ಹೇಳಿದಾರೋ ಗೊತ್ತಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ವೃತ್ತಿಪರ ರಾಜಕೀಯ ಬದುಕಿನ ಪಾಲಿಗೆ ಇದು ತುಂಬಾ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಆಗುತ್ತೆ. ಮತ್ತು ಮುಂದೆ ಲೋಕಾಯುಕ್ತ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತನಿಖೆ ನಡೆದಿದೆ ಆ ತನಿಖೆ ಮೇಲೂ ಕೂಡ ಇದು ಒಂದು ರೀತಿಯಲ್ಲಿ ತುಂಬಾ ಪ್ರಭಾವ ಬೀರುವಂತಹ ಪ್ರಕರಣ. ಅದು ಮರು ತನಿಖೆ ವಿಷಯ ಇರೋದು, ಅಂದ್ರೆ ಇನ್ವೆಸ್ಟಿಗೇಷನ್. ಈ ವಿಚಾರದಲ್ಲಿ ರಾಜೇಂದ್ರ ಅವರು ಅದನ್ನು ವ್ಯಾಖ್ಯಾನಿಸ್ತಾರೆ ಸರ್. ಇಲ್ಲಿ ಆಡಿಂಗ್ ಟು ದ ಪಾಯಿಂಟ್ ಆಫ್ ಏನು ಸಮೀಲ್ ಅವರು ಹೇಳಿದ್ರು, ಈಗ ಎರಡೆರಡು ತನಿಖೆಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ತನಿಖೆಗಳು ಕಾನೂನಿನ ಒಂದು ವ್ಯಾಪ್ತಿನಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಪ್ಯಾರಲಲ್ ಇನ್ವೆಸ್ಟಿಗೇಷನ್ಸ್ ಅಂತಕ್ಕಂಥದ್ದು ಅದು ಬಹಳ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಪ್ರಕರಣ, ಒಂದು ನಿರ್ದಿಷ್ಟವಾದಂತಹ ಒಂದು ಪ್ರಕರಣ ಅಂತ ತೆಗೆದುಕೊಂಡಾಗ ಅದು ಲೋಕಾಯುಕ್ತ ತನಿಖೆ ಆಗ್ಬೇಕು ಅಥವಾ ಇನ್ಯಾವುದೇ ಬೇರೆ ಯಾವ್ದಂತಹ ಒಂದು ತನಿಖೆ ಆಗ್ಬೇಕು, ನಿಜ. ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ದಿ ಕ್ವಶನ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಅದರದ್ದು ಏನು, ಅದರ ಒಂದು ಗ್ರೌಂಡ್ಸ್ ಏನು, ಮತ್ತೆ ಅದರ ಒಂದು ಕ್ವಶನ್ಸ್ ಏನು ಅಂತಕ್ಕಂಥದ್ದು ಕೂಡ ನಮ್ಗೆ, ಫ್ಯಾಕ್ಟ್ಸ್ ಏನು ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗ್ಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ದರೆ, ಅಥವಾ ನೀವು ಆಲ್ರೆಡಿ ಆಗಿರ್ತಕ್ಕಂಥ ತನಿಖೆನಲ್ಲಿ ಏನಾದ್ರೂ ಅನಾಮಲೀಸ್ ಇದ್ರೆ, ಅಥವಾ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಸಸ್ಪೆಕ್ಟಿವ್ ಆಗಿ ಮತ್ತೆ ಬೇರೆ ರೀತಿಯಾದಂತಹ ಒಂದು ಪಾಯಿಂಟ್ ಆಫ್ ಕ್ವಶನ್ ಆಫ್ ಲಾ ಅರೈಸ್ ಆದಾಗ
ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಪರಿಹಾರಾತ್ಮಕವಾಗಿ ಒಂದು ಬೇರೆದ ಮಾರ್ಗದಲ್ಲಿ ಇನ್ವೆಸ್ಟಿಗೇಷನ್ಗೆ ಸಾಧ್ಯತೆ ಇರುತ್ತೆ. ಅದನ್ನು ಹೆಂಗ್ ರಿವೋಕ್ ಮಾಡುತ್ತೆ ಅಂತ ಕೋರ್ಟ್ಸ್ ನೋಡ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಪ್ರಾಯಶಃ ಈ ಪ್ರಕರಣದಲ್ಲಿ ಆ ರೀತಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಸಂದರ್ಭ ಮತ್ತು ಸನ್ನಿವೇಶಗಳು ಕ್ರಿಯೇಟ್ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರ ಒಂದು ಇದರಲ್ಲಿ ಅಬ್ಸರ್ವೇಷನ್ ಅಲ್ಲಿ ನಾವು ಕಂಡು ಬರ್ತಾ ಇರ್ತಕ್ಕಂಥ ಇದು ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ರಲ್ಲಿ ಆಲ್ರೆಡಿ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಏನಾದ್ರೂ ದೋಷಗಳಿರ್ಬೇಕಲ್ಲ, ಅದ್ರಲ್ಲಿ ಏನಾದ್ರೂ ತಪ್ಪುಗಳಿರ್ಬೇಕಲ್ಲ, ಅದಿನ್ನೂ ಆ ಪ್ರಶ್ನೆ ಇನ್ನೂ ಬಂದೇ ಇಲ್ಲ. ಯಾಕೆಂತ ಹೇಳಿದ್ರೆ ಇದನ್ನು ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಬಹಳ ಆರಂಭಿಕ ಹಂತದಲ್ಲಿ ಇರ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಪ್ರಶ್ನೆಯಲ್ಲಿ ಸಹಜವಾಗಿ ಈ ಪ್ರಶ್ನೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನ್ಯಾಯಾಲಯ ಇವತ್ತೇನು ಅಬ್ಸರ್ವ್ ಮಾಡಿದೆ, ಇವತ್ತು ಹೈಕೋರ್ಟ್ ಏನು ಒಂದು ಅಬ್ಸರ್ವೇಷನ್ಸ್ ತಗೊಂಡಿದೆ. ಸೊ ಹಾಗಾಗಿ ಇದು ಅನ್ಲೆಸ್ ಅಂಡ್ ಅದರ್ವೈಸ್ ನೀವು ಲೋಕಾಯುಕ್ತ ತನಿಖೆಯನ್ನು ನೀವು ಓವರ್ ಟರ್ನ್ ಮಾಡ್ಬೇಕಾಗಿದ್ರೆ ಇದು ಬಹಳ ಕಷ್ಟ ಇದೆ ಅಂತಕ್ಕಂಥದ್ದು. ನೀವು ಲೋಕಾಯುಕ್ತ ತನಿಖೆಯನ್ನು ನೀವು ಓವರ್ ಟರ್ನ್ ಮಾಡಿ ಇದನ್ನು ಸಿಬಿಐ ಒಂದು ತೆಕ್ಕೆಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ನಿಮ್ಮ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಏನಿದೆ, ಆ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಇಲ್ಲ ಅಂತ. ಐ ಡೋಂಟ್ ಸೇ ಇಟ್ ಈಸ್ ಎ ಸ್ಟ್ರಾಂಗ್ ಆರ್ಗ್ಯುಮೆಂಟ್, ಇಟ್ ಇಸ್ ಓನ್ಲಿ ಅನ್ ಆರ್ಗ್ಯುಮೆಂಟ್ ಅಂತ ನಾನು ಹೇಳ್ತೇನೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅರ್ಜಿದಾರರು ಸದರಿ ಒಂದು ಪ್ರಕರಣವನ್ನು ಸಿಬಿಐ ತನಿಖೆಗೆ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಪ್ರಬಲವಾದ ರೀತಿಯಲ್ಲಿ ತಮ್ಮ ವಾದವನ್ನು ಮಂಡಿಸಲು ವಿಫಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ಏನ್ ಮಾಡಿದೆ, ಲೋಕಾಯುಕ್ತ ಅದನ್ನು ನೋಡ್ಕೊಳ್ಳುತ್ತೆ, ತನಿಖೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೆ ಅಂತಕ್ಕಂಥ ರೀತಿಯಲ್ಲಿ ತೀರ್ಪು ಕೊಟ್ಟಿದೆ ಅಂತಕ್ಕಂಥದ್ದು. ಇದು ಪೂರಕವಾಗಿ ರಾಜೇಂದ್ರ ಅವರಿಗೆ ನಿಮ್ಗೆ ಈ ಪ್ರಶ್ನೆ, ಒಂದು ವೇಳೆ ಅಂದ್ರೆ ಇದರಲ್ಲಿ ಅವರು ದೂರುದಾರರು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ಪ್ರಕರಣಕ್ಕೆ ಅಂತ ಹೇಳ್ತಾ ಇಲ್ಲ, ಇಂತಹ ಯಾವುದೇ ನಿಮ್ಮ ಅನುಭವದ ಪ್ರಕಾರ ಇಂತಹ ಯಾವುದೇ ಪ್ರಕರಣದಲ್ಲಿ ಮುಂದಿನ ಅಂದ್ರೆ ಸುಪ್ರೀಂ ಕೋರ್ಟ್ ಹೋದಾಗ ಅದು ಹೈಕೋರ್ಟ್ ವರ್ಡಿಕ್ಟ್ ಅನ್ನು ಎತ್ತಿ ಹಿಡಿದಿರುವಂತ ಒಂದು ಆತರ ಘಟನೆಗಳಿದ್ದಾವ ಅಥವಾ ಇಲ್ವಾ? ಅದು ನಿಮ್ಮ ಅನುಭವದ ಪ್ರಕಾರ ಏನ್ ಹೇಳ್ತೀರಿ? ಆಗಿದೆ, ಆಗಿಲ್ಲ ಅಂತ ಅಲ್ಲ. ಈಗ ಎಷ್ಟೋ ಸಾರಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ ಓವರ್ ಟರ್ನ್ ಮಾಡಿದೆ, ಸೆಟಸೈಡ್ ಮಾಡಿದೆ, ಮತ್ತೆ ಸಿಬಿಐ ತನಿಖೆಗೆ ಏನು ಅಥವಾ ಬೇರೆ ತನಿಖೆಗಳಿಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಉಂಟು. ಆದ್ರೆ ಇದು ಒಂದು ಪ್ರಕರಣದಿಂದ ಇನ್ನೊಂದು ಪ್ರಕರಣಕ್ಕೆ ಬಹಳ ವ್ಯತ್ಯಾಸಗಳುಂಟು ಅಂತಕ್ಕಂಥದ್ದು. ನ್ಯಾಯಾಲಯದಲ್ಲಿ ಕೇವಲ ಒಂದು ಪ್ರಕರಣದಿಂದ ಅದು ಬೇಸಿರಬಹುದೇನೋ, ಆದ್ರೆ ಎಲ್ಲ ಪ್ರಕರಣಗಳಿಗೂ ಒಂದೇ ರೀತಿಯಾದಂತಹ ಒಂದು ತೀರ್ಪು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ಪ್ರಕರಣಕ್ಕೆ ನಾವು ಮಾತನಾಡೋದಾದ್ರೆ ಈಗ ಇದನ್ನು ಅಪೀಲ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೇಳಿದ್ದಾರೆ, ಸ್ನೇಹಮಯಿ ಕೃಷ್ಣ ಅವರು ಕ್ಯಾಟಗಾರಿಕಲ್ ಆಗಿ ಇವತ್ತು ಹೇಳಿದ್ದಾರೆ, ಇದು ಕ್ರಿಮಿನಲ್ ಪಿಟಿಷನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸುಪ್ರೀಂ ಕೋರ್ಟ್ಗೆ ಅವರು ಅಪೀಲ್ ತಗೊಂಡು ಹೋಗ್ಬೇಕಾಗುತ್ತೆ. ಈ ಅಪೀಲ್ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೂಡ ಮೇಲ್ಮನವಿದಾರ ಅವರು ಸಕ್ಸೀಡ್ ಆಗ್ಬೇಕಾಗಿದ್ರೆ ಲೋಕಾಯುಕ್ತ ತನಿಖೆ ಯಾಕೆ ಬೇಡ ಅಂತಕ್ಕಂಥದನ್ನು ಮೊದಲು ಪ್ರೂವ್ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಬರ್ಡನ್ ಲೈಸ್ ಆನ್ ದ ಪಿಟಿಷನರ್ ಆಸ್ ಸಚ್, ದ ಪಿಟಿಷನರ್ಸ್ ಕೌನ್ಸಿಲ್ ರಾದರ್. ಇದನ್ನು ಅವರು ಪ್ರೂವ್ ಮಾಡಿದರೆ ದೆನ್ ದಿ ಸುಪ್ರೀಂ ಕೋರ್ಟ್ ಮೆನ್ ಓವರ್ಟರ್ನ್ ದಿ ಡಿಸಿಷನ್ ಆರ್ ದಿ ವರ್ಡಿಕ್ಟ್ ಆಫ್ ದಿ ಹೈಕೋರ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಯಾಕೆ ಅಂತಕ್ಕಂಥದ್ದು ಈಗ ನಾವು ಜನರಲ್ ಆಗಿ ಬರೋಣ. ಹಾಗಾದ್ರೆ ಲೋಕಾಯುಕ್ತ ತನಿಖೆಯ ಒಂದು ಸ್ಯಾಂಟಿಟಿ ಏನು, ಲೋಕಾಯುಕ್ತ ಅಂತಕ್ಕಂಥದ್ದು ಒಂದು ವ್ಯಾಲಿಡಿಟಿ ಏನು, ಅದು ಆಕ್ಟ್ ಪ್ರಕಾರ ಆಗಿದೆಯಲ್ಲ. ನೀವು ಆಕ್ಟ್ ಪ್ರಕಾರ ಆಗಿರ್ತಕ್ಕಂಥ ಒಂದು ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗ್ಲಿ, ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಈ ವ್ಯೂ ತಗೊಂಡ್ರು ಆಶ್ಚರ್ಯ ಇಲ್ಲ. ನೀವ್ಯಾಕ್ರಿ ಇಷ್ಟೆಲ್ಲ ತರಾತುರಿಲಿದ್ದೀರಿ, ನೀವ್ಯಾಕೆ ಇಷ್ಟು ಹಪಾಹಪಿ? ಲೋಕಾಯುಕ್ತ ತನಿಖೆ ಆಲ್ರೆಡಿ ಆಗ್ತಾ ಇದೆಯಲ್ಲ, ಅದು ಮುಗೀಲಿ. ಅದು ಮುಗಿದ ಮೇಲೆ ಬೇಕಾದ್ರೆ ನಿಮ್ಮ ಒಂದು ಏನು ಅಹವಾಲ್ ಇದೆ ಅದನ್ನು ನೀವು ನ್ಯಾಯಾಲಯಗಳಿಗೆ ಮನವಿ ಮಾಡ್ಕೋಬಹುದು. ಮತ್ತೆ ಅದು ಪ್ರಶ್ನೆ ಬರುತ್ತೆ, ಮತ್ತೆ ಹೈಕೋರ್ಟ್ಗೆ ಪ್ರಶ್ನೆ ಮಾಡ್ಬೇಕಾಗುತ್ತೆ ನೀವು ಲೋಕಾಯುಕ್ತ ತನಿಖೆ ಒಂದು ಇದನ್ನು, ಅದರ ಒಂದು ವ್ಯಾಲಿಡಿಟಿಗಳನ್ನು. ಲೋಕಾಯುಕ್ತ ತನಿಖೆ ಮತ್ತೆ ಇಟ್ ಈಸ್ ಸಬ್ಜೆಕ್ಟೆಡ್ ಫಾರ್ ದಿ ವರ್ಡಿಕ್ಟ್ ಆಫ್ ದಿ ಹೈಕೋರ್ಟ್ ಅಗೈನ್, ನಾಟ್ ದ ಸುಪ್ರೀಂ ಕೋರ್ಟ್. ಸೊ ಹೈಕೋರ್ಟಿನ ನಂತರ ಹೋಗ್ಬೇಕು. ಇಷ್ಟೆಲ್ಲ ಆಗ್ಬೇಕಾಗಿದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ನೋಡ್ಬೇಕಾದ್ರೆ ಬಹಳ ಲೆಂತಿ ಆಗಿರ್ತಕ್ಕಂಥ ಹಿನ್ನೆಲೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಇಟ್ ಈಸ್ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದ ರೀತಿಯಲ್ಲಿ ಒಂದು ಕಾನ್ಫಿಡೆಂಟಲ್ ಆಗಿ ಇದನ್ನು ಫೇಸ್ ಮಾಡ್ತಕ್ಕಂಥ, ನಿರಾತಂಕವಾಗಿ ಎಲ್ಲ ಪ್ರಕರಣಗಳನ್ನು ಫೇಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಇವತ್ತು ಈ ಒಂದು ತೀರ್ಪಿನಿಂದ ಬಂತೇನೋ ಅಂತ ನನಗನ್ನಿಸ್ತಾ ಇದೆ. ಸಮೀಲ್ ಅವರೇ, ಈಗ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರ ಕುರ್ಚಿ ಇನ್ನಷ್ಟು ಭದ್ರ ಆಯ್ತಾ? ಅಂದ್ರೆ ಇದನ್ನು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ? ರಾಜಕೀಯವಾಗಿ ಕುರ್ಚಿ ಭದ್ರ ಅನ್ನೋದು ಒಂದು ಬ್ಲಾಂಕ್ ಸ್ಟೇಟ್ಮೆಂಟ್ ಆಗುತ್ತೆ. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಮೇಲೆ ಇದ್ದಂತಹ ಒತ್ತಡ ಇದೆಯಲ್ಲ, ಆ ಒತ್ತಡ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಉಳಿದದ್ದು ಒಂದೇ ಕೇಸು, ಒರಿಜಿನಲ್ ಪಿಟಿಷನ್. ಅದು
ಅಂದ್ರೆ ಈಗ ಲೋಕಾಯುಕ್ತ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಈಗ ಆರ್ಡರ್ ಮಾಡಿದ್ರು. ಲೋಕಾಯುಕ್ತ ಪ್ರಕಾರ ಇನ್ವೆಸ್ಟಿಗೇಷನ್ ನಡೆದಿದೆ, ಆ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಮತ್ತೆ ಆ ರಿಪೋರ್ಟ್ ಅಲ್ಲಿ ಏನಿದೆ, ಮತ್ತೆ ಆ ರಿಪೋರ್ಟಿನ ಬೇಸಿಸ್ ಮೇಲೆ ಕೋರ್ಟ್ ಏನ್ ಡೈರೆಕ್ಷನ್ಸ್ ಕೊಡುತ್ತೆ. ಇಷ್ಟು ಆ ಒರಿಜಿನಲ್ ಪಿಟಿಷನ್ ಇದೆಯಲ್ಲ, ಒರಿಜಿನಲ್ ಪಿಟಿಷನ್ ಮಾತ್ರ ನ್ಯಾಯಾಲಯದ ಮೇಲಿದೆ. ಇನ್ನೊಂದ್ ಕಡೆ ಇಡಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇಡಿ ಇನ್ವೆಸ್ಟಿಗೇಷನ್ ನಲ್ಲಿ ಅವರ ಶ್ರೀಮತಿ ಅವರ ಅಟೆಂಡ್ ಮಾಡೋದಕ್ಕೂ ಕೂಡ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಟೇ ಸಿಕ್ಕಿದೆ. ಹೀಗಾಗಿ ಪ್ರಕರಣ ಸ್ವಲ್ಪ ನಿರಾಳ ಆಗುವ ನಿಟ್ಟಿನಲ್ಲಿ ಈ ಪ್ರಕರಣ ಹೋಗ್ತಾ ಇದೆ. ಇನ್ನು ಪೊಲಿಟಿಕಲಿ ಅದನ್ನ ಕೌಂಟರ್ ಮಾಡೋದಕ್ಕೂ ಅವರಿಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಬಂದಂಗಾಗಿದೆ. ಯಾಕೆಂದ್ರೆ ಸಿಬಿಐ ತನಿಖೆ ಕೊಡಕ್ಕೆ ಅಗತ್ಯ ಇಲ್ಲ ಅನ್ನೋದನ್ನ ಕೋರ್ಟ್ ಎತ್ತಿಡಿದಿರೋದ್ರಿಂದ, ಲೋಕಾಯುಕ್ತ ತನಿಖೆಯೂ ಕೂಡ ಚೆನ್ನಾಗಿರುತ್ತೆ ಅಂತ ಕೋರ್ಟ್ ಹೇಳಿರೋದ್ರಿಂದ ಅವರಿಗೆ ನ್ಯಾಯಾಲಯದ ಬಲ ಸಿಕ್ಕಿದೆ. ತಮ್ಮ ಎದುರಾಳಿಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ನ್ಯಾಯಾಲಯದ ಈ ತೀರ್ಪು ಅವರಿಗೆ ಸಹಾಯ ಮಾಡಿದೆ. ನನಗೆ ಒಟ್ಟಾರೆಯಾಗಿ ಮುಂದಿನ ಅವರ ಕಾನೂನು ಹೆಜ್ಜೆಗಳು, ಅಥವಾ ದೂರುದಾರರ ಹೆಜ್ಜೆ ಅಥವಾ ಕಾನೂನು ಪ್ರಕ್ರಿಯೆ ನಡೆಯುತ್ತೆ, ಅದರ ಮೇಲೆ ಒಟ್ಟಾರೆ ಪ್ರಕರಣ ನಿಂತ್ಕೊಂಡಿದೆ. ಈ ಹೈಕೋರ್ಟ್ ಸಿಬಿಐ ತನಿಖೆಗೆ ಒಪ್ಪಿಸುವ ಬಗ್ಗೆ ಒಂದು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ, ಅಂದ್ರೆ ವರ್ಡಿಕ್ಟ್ ಬಗ್ಗೆ ನಮ್ಮ ಹಿರಿಯ ಪತ್ರಕರ್ತರಾದಂತ ಬೆಲಗೂರು ಸಮೀಲ್ ಅವರು ಮತ್ತು ರಾಜೇಂದ್ರ ಪಿ ಅವರು ಕೂಡ ನಮ್ಮ ಜೊತೆ ವಿಶ್ಲೇಷಣೆ ಮಾಡಿದ್ದಾರೆ. ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.